ವೇಟ್ ಅಂಡ್ ಸಿ ಆಟ ಆಡ್ತಾ ಇದ್ದಾರೆ ಸಿಎಂ ಅಂಡ್ ಡಿಸಿಎಂ. ಸಿದ್ದು ಮತ್ತು ಡಿಕೆಶಿಗೆ ರಾಹುಲ್ ಗಾಂಧಿ ಭೇಟಿಗೆ ಚಾನ್ಸೇ ಸಿಗ್ತಿಲ್ಲ. ವಿದೇಶಕ್ಕೆ ಹಾರಲಿಕ್ಕಿದ್ದಾರೆ ಲೋಕಸಭೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ. ಹೀಗಾಗಿ ನಾಯಕತ್ವ ವಿಚಾರದಲ್ಲಿ ಸಿಎಂ ಮತ್ತು ಡಿಸಿಎಂಗೆ ಸ್ಪಷ್ಟತೆನೇ ಸಿಗ್ತಾ ಇಲ್ಲ. ನಾಯಕತ್ವ ವಿಚಾರವಾಗಿ ಕ್ಲಾರಿಟಿಯನ್ನ ಪಡೆಯೋದಕ್ಕೆ ಡಿಕೆ ಶಿವಕುಮಾರ್ ಹರಸಾಹಸವನ್ನ ಪಡ್ತಾ ಇದ್ದಾರೆ. ರಾಹುಲ್ ಮತ್ತು ಸೋನಿಯಾ ಸಮ್ಮುಖದಲ್ಲೇ ಫೈನಲ್ ಮಾಡಿಕೊಳ್ಳೋದಕ್ಕೆ ಸರ್ಕಸ್ ನಡೀತಾ ಇದೆ. ಆದ್ರೆ ಇಲ್ಲಿಯವರೆಗೆ ಸಿದ್ದು ಮತ್ತು ಡಿಕೆಶಿ ಕೈಗೆ ಸಿಕ್ಕೇ ಇಲ್ಲ ಕಾಂಗ್ರೆಸ್ನ ಹೈಕಮಾಂಡ್. ಡಿಸೆಂಬರ್ 20ಕ್ಕೆ ದೆಹಲಿಗೆ ವಾಪಸ್ ಆಗ್ಲಿಕ್ಕಿದ್ದಾರೆ ರಾಹುಲ್ ಗಾಂಧಿ ಆಗಮನದ ಬಳಿಕ ಡಿಕೆ ಶಿವಕುಮಾರ್ ಮಾತುಕತೆಯನ್ನ ನಡೆಸುವಂತಹ ಸಾಧ್ಯತೆ ಇದೆ. ಮತ್ತೊಂದು ಕಡೆ ಕೆಸಿ ವೇಣುಗೋಪಾಲ್ ತಮಿಳುನಾಡಿನಲ್ಲಿ ಠಿಕಾಣಿ ಹೂಡಿದ್ದಾರೆ. ಡಿಎಂಕೆ ಮತ್ತು ಕಾಂಗ್ರೆಸ್ ನಡುವೆ ಸಮನ್ವಯವನ್ನ ಸಾಧಿಸುವುದಕ್ಕೆ ಕೆಸಿವಿ ಸರ್ಕಸ್ ಅನ್ನ ಮಾಡ್ತಾ ಇದ್ದಾರೆ. ಸಿದ್ದು ಮತ್ತು ಡಿಕೆಶಿಗೆ ಡಿಸೆಂಬರ್ 24ರವರೆಗೂ ಹೈಕಮಾಂಡ್ ಭೇಟಿಯ ಚಾನ್ಸೇ ಇಲ್ಲ ಅಂತ ಹೇಳಲಾಗ್ತಾ ಇದೆ. ನಾಯಕತ್ವ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕ್ಲಾರಿಟಿಯನ್ನ ಪಡೆದುಕೊಳ್ಬೇಕು ಅಂತ ಹೇಳಿ ಇಬ್ರು ನಾಯಕರು ಸಾಕಷ್ಟು ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಸರ್ಕಸ್ ಮೇಲೆ ಸರ್ಕಸ್ ಅನ್ನ ಮಾಡ್ತಾ ಇದ್ದಾರೆ. ಬಟ್ ಆದ್ರೆ ಹೈಕಮಾಂಡ್ ನಾಯಕರು ಡಿಸಿಎಂ ಡಿಕೆ ಶಿವಕುಮಾರ್ ಕೈಗೆ ಸಿಗ್ತಾ ಇಲ್ಲ. ಶತಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ. ಬಟ್ ಆದ್ರೆ ಒಂದು ಕ್ಲಾರಿಟಿ ಸಿಕ್ಬಿಟ್ರೆ ಇದರಲ್ಲಿ ಗೊಂದಲಗಳು ಏನಿದೆ ಅದು ನಿವಾರಣೆ ಆಗುತ್ತೆ. ಮತ್ತೆ ನಮ್ಮ ಈ ಸಹಪಾಠಿಗಳಿಗೆ ಅಥವಾ ನಮ್ಮ ಕಾರ್ಯಕರ್ತರಿಗೆ ನನ್ನನ್ನ ಸಪೋರ್ಟ್ ಮಾಡೋರಿಗೆ ಒಂದು ಸಂದೇಶವನ್ನ ರವಾನೆ ಮಾಡಬಹುದು ಅನ್ನುವಂತಹ ನಿಟ್ಟಿನಲ್ಲಿ ಇದ್ದಂತಹ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಈ ಒಂದು ಆಲೋಚನೆ ಎಲ್ಲೋ ಒಂದ್ ಕಡೆ ಭಗ್ನವಾಗುವಂತಹ ಸಾಧ್ಯತೆಗಳು ಕೂಡ ಕಾಣಸಿಗ್ತಾ ಇದೆ. ಒಂದ್ ಕಡೆ ನೋಡಿ, ಮತಚೋರಿಯ ವಿರುದ್ಧ ಕಾಂಗ್ರೆಸ್ ಶಕ್ತಿ ಪ್ರದರ್ಶನವನ್ನ ಕೂಡ ಮಾಡಿತ್ತು. ಈ ಸಂದರ್ಭದಲ್ಲಿಯೇ ನಾಯಕತ್ವ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕ್ಲಾರಿಟಿ ಸಿಗುತ್ತೆ ಅನ್ನುವಂತಹ ಎಕ್ಸ್ಪೆಕ್ಟೇಷನ್ಸ್ ಗಳನ್ನ ಇಟ್ಕೊಳ್ಳಾಗಿತ್ತು. ಬಟ್ ಆದ್ರೆ ಒಂದ್ ಕಡೆ ಕಣ್ಣ ಮುಚ್ಚಾಲೆ ಆಟ ಆಡುವ ರೀತಿಯಾಗಿ ಆಗ್ತಾ ಇದೆ. ಸೊ ನಾನು ಕಣ್ಮುಚ್ಕೊಂಡಿರ್ತೀನಿ, ನಾನು ಹೊರದೇಶಕ್ಕೆ ಹೋಗ್ತೀನಿ, ನಾನು ಬರೋವರೆಗೂ ನೀನು ನನ್ನನ್ನು ಕಂಡುಹಿಡಿಯೋವರೆಗೂ ನಾನು ಸಿಗೋದಿಲ್ಲ ಅನ್ನುವಷ್ಟರ ಮಟ್ಟಿಗೆ ಆಗ್ತಾ ಇದೆ. ಸದ್ಯಕ್ಕೆ ಈ ಒಂದು ನಾಯಕತ್ವ ಬದಲಾವಣೆ ವಿಚಾರ ಇನ್ನೂ ಕೂಡ ಡ್ರ್ಯಾಗ್ ಆಗುವಂತಹ ಎಲ್ಲ ಲಕ್ಷಣಗಳು ಕೂಡ ಕಾಣಸಿಗ್ತಾ ಇದೆ. ಡಿಕೆಶಿ ಮಾತುಕತೆ ನಡೆಸೋ ಸಾಧ್ಯತೆ ತೀರಾ ಕಡಿಮೆ ಅಂತ ಕೂಡ ಹೇಳಲಾಗ್ತಾ ಇದೆ. ಕೆಸಿ ವೇಣುಗೋಪಾಲ್ ರವರನ್ನ ಭೇಟಿ ಮಾಡೋಣ ಅಂತಂದ್ರೆ ಅವರು ಕೂಡ ಕೈಗೆ ಸಿಗ್ತಾ ಇಲ್ಲ. ಅವರು ತಮಿಳುನಾಡಿನಲ್ಲಿ ಬ್ಯುಸಿ ಆಗ್ಬಿಟ್ಟಿದ್ದಾರೆ. ಇತ್ತ ಕಡೆ ರಾಹುಲ್ ಗಾಂಧಿ ಅವರು ಕೂಡ ಫಾರಿನ್ ಟ್ರಿಪ್ಗೆ ಹೋಗೋದಕ್ಕೆ ಸಿದ್ಧತೆಗಳನ್ನು ಮಾಡ್ಕೊಳ್ತಾ ಇದ್ದಾರೆ. ಅವರು ಕೂಡ ಕೈಗೆ ಸಿಕ್ಕಿಲ್ಲ. ವಾಟ್ ನೆಕ್ಸ್ಟ್, ಏನ್ ಮಾಡೋದು? ಬರೀ ಕೈಯಲ್ಲಿ ವಾಪಸ್ ಬರೋದು ಅಷ್ಟೇ ಇವಾಗ ಸದ್ಯಕ್ಕೆ ಇರುವಂತಹ ಆಪ್ಷನ್ಸ್. ಸಿದ್ದರಾಮಯ್ಯನವರು ಕೂಡ ಒಂದ್ ಕಡೆ ಈ ನಾಯಕತ್ವ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರ್ಕಸ್ ಮಾಡ್ತಾ ಇದ್ದಾರೆ. ಹೈಕಮಾಂಡ್ನ ಭೇಟಿ ಆಗಬೇಕು, ಮಾತಾಡಬೇಕು, ಬದಲಾವಣೆಗಳಾದ್ರೆ ರಾಜ್ಯದಲ್ಲಿ ಏನೆಲ್ಲ ಸಮಸ್ಯೆಗಳಾಗುತ್ತೆ, ಮುಂದಿನ ಚುನಾವಣೆ ಎದುರಿಸೋದು ಯಾವ ರೀತಿಯಾಗಿ ಕಷ್ಟ ಸಾಧ್ಯವಾಗುತ್ತೆ, ಏನೆಲ್ಲ ಚಾಲೆಂಜಸ್ನ ಫೇಸ್ ಮಾಡಬೇಕಾಗತ್ತೆ, ಅಹಿಂದ ನಾಯಕರು ಯಾವ ರೀತಿಯಾಗಿ ತಿರುಗಿ ಬೀಳ್ತಾರೆ, ಹೀಗೆ ಸಾಲು ಸಾಲು ಒಂದಷ್ಟು ಪ್ರಶ್ನೆಗಳನ್ನ ಅವರ ಮುಂದೆ ಇಟ್ಟು ಅದಕ್ಕೆ ಸೊಲ್ಯೂಷನ್ ತೆಗೆದುಕೊಳ್ಳೋದಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಬಟ್ ಅವ್ರಿಗೂ ಕೂಡ ಸಿಗ್ತಾ ಇಲ್ಲ. ಇತ್ತ ಕಡೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೂಡ ನಾನು ಪಕ್ಷಕ್ಕಾಗಿ ಸಾಕಷ್ಟು ದುಡಿದಿದ್ದೇನೆ, ಸಾಕಷ್ಟು ಕೆಲಸವನ್ನ ಮಾಡಿದ್ದೇನೆ, ಬಟ್ ಆದರೂ ಕೂಡ ಯಾವುದೇ ರೀತಿಯಾದಂತಹ ಪ್ರಯೋಜನಗಳಾಗ್ತಾ ಇಲ್ಲ. ಹಾಗಿದ್ರೆ ನಾನು ದುಡ್ದಿದ್ದಕ್ಕೆ ಯಾವುದೇ ರೀತಿಯಾದಂತಹ ಫಲ ಇಲ್ಲ ಅಂತಂದ್ರೆ ಹೇಗೆ ಅಂತ ಹೇಳಿ ಹೈಕಮಾಂಡ್ನ ನಾಯಕರನ್ನ ಕೇಳಬೇಕು ಅಂತ ಹೇಳಿ ಡಿಸಿಎಂ ಇದ್ದಾರೆ. ಮತ್ತೊಂದು ಕಡೆ ಸಿದ್ದರಾಮಯ್ಯನವರು ಕೂಡ ಈಗಾಗಲೇ ಒಂದಷ್ಟು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಮುಂದಿನ ಬಜೆಟ್ ಮಂಡನೆ ಆಗುವವರೆಗೂ ಕೂಡ ಈ ಒಂದು ತಮ್ಮ ಕುರ್ಚಿಯನ್ನ ಅಲುಗಾಡಿಸೋದು ಬಹುತೇಕ ಡೌಟ್ ಅಂತ ಕೂಡ ಹೇಳಲಾಗಿದೆ. ಈಗಾಗಲೇ ಅವರೇ ಹೇಳಿದ್ದಾರೆ, ಮುಂದಿನ ಬಜೆಟ್ ನಾನೇ ಮಂಡಿಸ್ತೀನಿ ಕಣ್ರಯ್ಯ ಅಂತ ಹೇಳಿ. ಸೊ ಹಾಗಾಗಿ ಅಲ್ಲಿಯವರೆಗೂ ಕೂಡ ಇದು ಡ್ರ್ಯಾಗ್ ಆಗುವಂತಹ ಎಲ್ಲ ಲಕ್ಷಣಗಳು ಕೂಡ ಕಾಣಸಿಗ್ತಾ ಇದೆ. ಶತಾಯಗತಾಯವಾಗಿ ಈ ತಿಂಗಳ ಕೊನೆಗೆ ಇದಕ್ಕೊಂದಕ್ಕೆ
ನಾಂದಿ ಹಾಡಬೇಕು ನಾಯಕತ್ವ ಬದಲಾವಣೆಗೆ ಅನ್ನುವಂತಹ ವಿಚಾರಗಳು. ಈಗ ಮತ್ತೊಂದು ಕಡೆ DCM ಬಣದವರು ಕೂಡ ಹೇಳ್ತಾ ಇದ್ದಾರೆ, ಜನವರಿ 6 ಅಥವಾ 9 ನಂತರ ಕಾದ್ ನೋಡಿ, ಸಾಕಷ್ಟು ಬದಲಾವಣೆಗಳು ಆಗತ್ತೆ ಅನ್ನುವಂತಹ ಬಹಿರಂಗವಾಗಿ ಹೇಳಿಕೆ ಕೊಡುವಂತಹ ಕೆಲಸಗಳು ಆಗ್ತಾ ಇದೆ. ಇದರ ಜೊತೆಗೆ ಯತೀಂದ್ರ ಸಿದ್ದರಾಮಯ್ಯನವರು ಕೊಟ್ಟಿರುವಂತಹ ಹೇಳಿಕೆ ರಾಜ್ಯ ರಾಜಕೀಯದಲ್ಲಿ ಸಾಕಷ್ಟು ಸಂಚಲನವನ್ನ ಕೂಡ ಉಂಟು ಮಾಡ್ತಾ ಇದೆ. ಬಟ್ ಆದರೆ ಸಿದ್ದು ಮತ್ತೆ DK ಶಿವಕುಮಾರ್ಗೆ ಡಿಸೆಂಬರ್ 24ರವರೆಗೂ ಕೂಡ ಹೈಕಮಾಂಡ್ ಭೇಟಿಯ ಚಾನ್ಸೇ ಇಲ್ಲ ಅಂತ ಹೇಳಲಾಗ್ತಾ ಇದೆ. ಕಾರಣ ಇಷ್ಟೇ, ರಾಹುಲ್ ಗಾಂಧಿ ಅವರು ಮತ್ತೆ ವಿದೇಶ ಪ್ರವಾಸವನ್ನ ಕೈಗೊಳ್ತಾ ಇದ್ದಾರೆ. ಸೊ ಹಾಗಾಗಿ ಭೇಟಿ ಮಾಡೋದಕ್ಕೆ ಅವಕಾಶ ಸಿಗೋದು ಬಹುತೇಕ ಡೌಟ್ ಅಂತ ಕೂಡ ಹೇಳಲಾಗ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ಮಾರುತಿ ಪಾವಗಡ, ಪೊಲಿಟಿಕಲ್ ಬ್ಯೂರೋ ಹೆಡ್. ಮಾರುತಿ, ರಾಜ್ಯದಿಂದ ಇದೀಗ ದೆಹಲಿಗೆ ಶಿಫ್ಟ್ ಆಗಿದೆ ರಾಜ್ಯ ರಾಜಕಾರಣ. ಬಟ್ ಆದ್ರೆ ಅಲ್ಲೂ ಕೂಡ ಒಂದು ನಾಂದಿ ಹಾಡುವಂತಹ ಕೆಲಸಗಳು ಅಥವಾ ಭೇಟಿ ಆಗುವಂತಹ ಕೆಲಸಗಳು ಆಗ್ತಾ ಇಲ್ಲ. ಯಾವಾಗ ಇದಕ್ಕೆ ಸೊಲ್ಯೂಷನ್ ಸಿಗುತ್ತೆ ಅಂತ ಹೇಳಿ? ನಿನ್ನೆ ಸಿದ್ದರಾಮಯ್ಯ ಮತ್ತೆ DK ಶಿವಕುಮಾರ್ ಇಬ್ರು ಕೂಡ ಕಾಂಗ್ರೆಸ್ ಹೈಕಮಾಂಡ್ ಕರೆದಿದ್ದಂತಹ ವೋಟ್ ಚೋರಿ ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ರು. ಅವಕಾಶ ಸಿಕ್ಕಿದ್ರೆ ನಿನ್ನೆನೆ ಮಾತಾಡ್ಬೇಕು ಅನ್ನುವಂತ ಒಂದು ಲೆಕ್ಕಾಚಾರವನ್ನ ಇಟ್ಕೊಂಡು DK ಶಿವಕುಮಾರ್ ಅವರು ತೆರಳಿದ್ರು. ಆದ್ರೆ ಯಾವ ನಾಯಕರನ್ನು ಕೂಡ ಅಷ್ಟು ಸುಲಭವಾಗಿ ಅಷ್ಟು ಸಮಯ ಕೊಟ್ಟು ಮಾತಾಡುವಂತ ಒಂದು ಪರಿಸ್ಥಿತಿಯಲ್ಲಿ ನಿನ್ನೆ ಕಾಂಗ್ರೆಸ್ ಹೈಕಮಾಂಡ್ ಇರ್ಲಿಲ್ಲ. ಹೀಗಾಗಿ 19ನೇ ತಾರೀಕು ಬಳಿಕ ರಾಜ್ಯ ಕಾಂಗ್ರೆಸ್ನ ಸರ್ಕಾರದ ನಾಯಕತ್ವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಬ್ಬರನ್ನು ಕರೆದು ಮಾತಾಡ್ತೀವಿ ಅನ್ನುವಂತ ಒಂದು ಸಂದೇಶವನ್ನ DK ಶಿವಕುಮಾರ್ ಅವರಿಗೆ ಸೋನಿಯಾ ಗಾಂಧಿ ಮತ್ತೆ ರಾಹುಲ್ ಗಾಂಧಿ ಅವರ ಜೊತೆಲಿರುವಂತಹ ಕೆಲ ಆಪ್ತರು ಹೇಳಿದ್ದಾರೆ. ಆದ್ರೆ ಈಗ ಸಿಗ್ತಿರುವಂತಹ ಮಾಹಿತಿಯ ಪ್ರಕಾರ ಇವತ್ತು ಸಂಜೆ ರಾಹುಲ್ ಗಾಂಧಿ ಅವರು ವಿದೇಶ ಪ್ರವಾಸಕ್ಕೆ ತೆರಳ್ತಾ ಇದ್ದಾರೆ. ಬಹುತೇಕ 20ನೇ ತಾರೀಕು ತಡರಾತ್ರಿ ಮತ್ತೆ ದೆಹಲಿಗೆ ವಾಪಸ್ ಬರ್ತಾರೆ. ಅದಾದ ಬಳಿಕ ತಮಿಳುನಾಡು ಚುನಾವಣಾ ವಿಚಾರಕ್ಕೆ ಸಂಬಂಧಪಟ್ಟಂತೆ DMK ಮತ್ತೆ ಕಾಂಗ್ರೆಸ್ ನಡುವೆ ಆಗ್ತಾ ಇರುವಂತಹ ಸಮನ್ವಯ ಸಮಿತಿಯ ಸಭೆಗೆ ವೇಣುಗೋಪಾಲ್ ಅವರು ಬರ್ತಾರೆ. ಹೀಗಾಗಿ ವೇಣುಗೋಪಾಲ್ ಅವರು ತಮಿಳುನಾಡಲ್ಲಿ ಸುಮಾರು 4-5 ದಿನಗಳ ಕಾಲ ಠಿಕಾಣಿ ಹಾಕಿ ಮುಂದೆ ಬರ್ತಾ ಇರುವಂತಹ ತಮಿಳುನಾಡು ವಿಧಾನಸಭಾ ಚುನಾವಣೆಯ ತಯಾರಿಯನ್ನ ಮಾಡ್ತಾ ಇದ್ರೆ. ಯಾಕಂತ ಹೇಳಿದ್ರೆ ಎರಡೂ ಮೈತ್ರಿ ಪಕ್ಷಗಳು ಸೇರ್ಕೊಂಡು ತಮಿಳುನಾಡು ಚುನಾವಣೆಯನ್ನ ಫೇಸ್ ಮಾಡ್ಬೇಕು ಅನ್ನುವಂತ ಒಂದು ಲೆಕ್ಕಾಚಾರದಲ್ಲಿ ಇರುವಂತದ್ದು. ಹೀಗಾಗಿ ಮುಂದೆ ಬರ್ತಾ ಇರುವಂತಹ ತಮಿಳುನಾಡು ಆಗಿರ್ಬೋದು, ಕೇರಳ ಆಗಿರ್ಬೋದು, ಪಶ್ಚಿಮ ಬಂಗಾಳದ ಚುನಾವಣೆಗಳ ಮೇಲೆ ಕಾಂಗ್ರೆಸ್ ಹೈಕಮಾಂಡ್ ಕಾನ್ಸಂಟ್ರೇಷನ್ ಇದೆ. ಈ ಹಿನ್ನೆಲೆಯಲ್ಲಿ DK ಶಿವಕುಮಾರ್ ಮತ್ತೆ ಸಿದ್ದರಾಮಯ್ಯ ಅವರು ಕಾಂಗ್ರೆಸ್ ಹೈಕಮಾಂಡ್ ಅನ್ನ ಭೇಟಿ ಮಾಡ್ಬೇಕು, ಯಾವ್ದಾದ್ರು ಒಂದು ಕ್ಲಾರಿಟಿಯನ್ನ ತೆಗೆದುಕೊಳ್ಬೇಕು ಅಂತ. ಸಿದ್ದರಾಮಯ್ಯ ಅವ್ರಿಗಿಂತಲೂ ಕೂಡ DK ಶಿವಕುಮಾರ್ ಅವರು ನನ್ನ ಅವಧಿ ಬಂದಿದೆ, ನನಗೆ ಅವಕಾಶವನ್ನ ಮಾಡ್ಕೊಡಿ ಅನ್ನುವಂತ ಒಂದು ಒತ್ತಾಯವನ್ನ ಮಾಡೋದಕ್ಕೆ ರಾಹುಲ್ ಗಾಂಧಿ ಮತ್ತೆ ಸೋನಿಯಾ ಗಾಂಧಿ ಅವರ ಭೇಟಿಗೆ ಬಹಳಷ್ಟು ಕಾಯ್ತಾ ಇದ್ದಾರೆ. ಹಿಂದೆ 2 ಬಾರಿ ಸಮಯವನ್ನ ಕೇಳಿದ್ರು, 2 ಬಾರಿ ಕೂಡ ಸಿಕ್ಕಿರಲಿಲ್ಲ. ಈಗ 19ನೇ ತಾರೀಕು ಬಳಿಕ ಆ ಸಮಯ ಕೂಡಿ ಬರಬಹುದು ಅನ್ನುವಂತ ಒಂದು ಲೆಕ್ಕಾಚಾರದಲ್ಲಿದ್ರು. ಆದ್ರೆ ರಾಹುಲ್ ಗಾಂಧಿ ಅವರ ವಿದೇಶ ಪ್ರವಾಸ, ವೇಣುಗೋಪಾಲ್ ಅವರ ತಮಿಳುನಾಡು ಪ್ರವಾಸ, ಹೀಗಾಗಿ ಇನ್ನಷ್ಟು ದಿನಗಳ ಕಾಲ DK ಶಿವಕುಮಾರ್ ಮತ್ತೆ ಸಿದ್ದರಾಮಯ್ಯ ಇಬ್ರು ಕೂಡ ಕಾದ್ ನೋಡಬೇಕಾಗಿರುವಂತ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ಮತ್ತೊಂದ್ ಕಡೆ ಸಿದ್ದರಾಮಯ್ಯ ಅವರು ಕೂಡ ಇಷ್ಟೆಲ್ಲ ಗೊಂದಲಗಳ ನಡುವೆ ಕಾಂಗ್ರೆಸ್ ಹೈಕಮಾಂಡ್ ಯಾವ್ದಾದ್ರು ಒಂದು ಸ್ಪಷ್ಟವಾದಂತ ಒಂದು ನಿರ್ಧಾರವನ್ನ ತೆಗೆದುಕೊಳ್ಳಿ ಅನ್ನುವಂತ ಒಂದು ಯೋಚನೆಯಲ್ಲಿ ಇರುವಂತದ್ದು. ಹೀಗಾಗಿ ಒಂದ್ ವೇಳೆ ನನ್ನ ಮುಂದುವರಿಯಿರಿ ಅಂತ ಹೇಳಿದ್ರೆ ನೀವು ಈ ಸಂದೇಶವನ್ನ DK ಶಿವಕುಮಾರ್ ಮತ್ತೆ ಯಾರೆಲ್ಲ ಬಹಿರಂಗವಾಗಿ ಹೇಳಿಕೆಗಳನ್ನ ಕೊಡ್ತಾ ಇದಾರೆ ಅವ್ರಿಗೆ ರವಾನೆ ಮಾಡ್ಬೇಕು ಅನ್ನುವಂತಹ ಒಂದು ರೀತಿಯಲ್ಲಿ ಮಾತುಕತೆಯನ್ನ ಮಾಡೋದಕ್ಕೆ ಸಿದ್ದರಾಮಯ್ಯ ಅವರು ಮುಂದಾಗಿರುವಂತದ್ದು. ಈ ಹಿನ್ನೆಲೆ ಒಬ್ರು ಆ ಸ್ಥಾನವನ್ನ ಪಡ್ಕೊಳ್ಳೋದಕ್ಕೆ ಮತ್ತೊಬ್ರು ಆ ಸ್ಥಾನವನ್ನ ನಾವು ಉಳಿಸ್ಕೊಳ್ಳುವಂತಹ ಒಂದು ಸರ್ಕಸ್ ಏನಿದೆ, ಇದಕ್ಕೆ ಬಹುತೇಕ ಡಿಸೆಂಬರ್ ಅಂತ್ಯದವರೆಗೂ ಕೂಡ ಕಾಂಗ್ರೆಸ್ ಹೈಕಮಾಂಡ್ ಉಭಯ ನಾಯಕರಿಗೆ ಸಮಯಾವಕಾಶವನ್ನ ಕೊಡೋದು ಬಹಳಷ್ಟು ಡೌಟ್. ಕಾರಣ ರಾಹುಲ್ ಗಾಂಧಿ ಅವರು ವಿದೇಶ ಪ್ರವಾಸ, ವೇಣುಗೋಪಾಲ್ ಅವರ ತಮಿಳುನಾಡು ಪ್ರವಾಸದಲ್ಲಿರುವಂತದ್ರಿಂದ ಇಬ್ರು ಕೂಡ ವೇಟ್ ಅಂಡ್ ಸಿ ಅನ್ನುವಂತಹ ಒಂದು ಸಂದೇಶ ರವಾನೆ ಆಗಿದೆ ಅನ್ನುವಂತ ಒಂದು ಮಾಹಿತಿ ಗ್ಯಾರಂಟಿ ನ್ಯೂಸ್ಗೆ ಸಿಕ್ಕಿರುವಂತದ್ದು. ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ.